ನನಗೆ ಈ ಮಿಡ್ಲ್ ಕ್ಲಾಸ್ ನೋಡಿದ್ರೆ ಬಹಳ ಇಷ್ಟ. ನಮ್ಮಂತರು ನಮ್ಗೇನು ದೇಶ ಆಳ್ಬೇಕು ಅಂತ ಆಸೆ ಇರಲ್ಲ, ಇಲ್ಲ ಊರಿಗೆ ಬೆಂಕಿ ಹಾಕ್ಬೇಕು ಅಂತ ಇರೋದಿಲ್ಲ, ಏನೋ ಸಣ್ಣ ಪುಟ್ಟ ಹೊಟ್ಟೆ ಕಿಚ್ಚಲ್ ಬದುಕ್ತೀವಿ. ಯಾರೋ ಕಾರ್ ತಗೊಂಡ್ರು, ನನ್ಗೆ ಗೊತ್ತು ಈ ಕಲರ್ ಫೇಡ್ ಆಯ್ತದೆ, ಅದೇನೂ ಆಗಲ್ಲ, ನಮ್ಗೆ ತಡಿಯಕ್ಕಾಗಲ್ಲ. ಅದಕ್ಕೆ ಯಾರೋ ಅವ್ರ ಮನೇಲಿ ಕಾರ್ ತಗೊಂಡ್ರು ಪೂಜೆ ಮಾಡ್ತಾ ಕೂತಿರ್ತಾರೆ, ಅಥವಾ ಯಾರೋ ಮನೆ ಕಟ್ಸಿದ್ರು ಪೂಜೆ ಮಾಡ್ತಾ ಇರ್ತಾರೆ. ನಾವು ಹೋಗ್ಬಿಟ್ಟು ಬಾತ್ರೂಮ್ ಯಾಕೆ ಇಲ್ಲ ಹಾಕ್ಸಿದ್ರಿ, ಇವನೇನು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು, ಇವನು ಏನು ಇಲ್ಲ ಉರಿ ಅಷ್ಟೇ ಒಳಗಿಲ್ದು. ಅವನು ನೆಮ್ಮದಿಯಾಗವನಲ್ಲ, ಮನೆ ಕಟ್ಸ್ಬಿಟ್ಟು ಪೂಜೆ ಗೀಜೆ ಮಾಡ್ತಾವನಲ್ಲ, ಒಂದು ಹುಳ ಬಿಡೋದು. ಅದು ಈ ದಿಕ್ಕು ಅಷ್ಟು ಒಳ್ಳೇದಲ್ಲ ಬಂದೆ. ಯಾರೋ ಹೇಳಿದ್ರು, ಈ ಪಾಪಿಗೂ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಂತ ಇಲ್ಲಿ ಹೇಳ್ಬಿಟ್ಟಿರ್ತಾನೆ. ಗಂಡ ಹೆಂಡತಿ ಜಗಳ ಆಡ್ತಾನೆ, ನಾನು ಆವಾಗಲೇ ಬಿಡ್ಕೊಂಡೆ ಇಲ್ಲಿ ಬೇಡ ಅಲ್ಲಿಡಲ್ಲ ಅಂತ. ನಿಮ್ಮ ಅಪ್ಪ ಬಾರಿ ಮನೆ ಕಟ್ಬಿಟ್ಟಿದ್ದ, ಏನು ವಾಸ್ತುಪುರುಷ ನಿಮ್ಮ ಅಪ್ಪ, ಜಗಳ ಅವ್ರಿಗೆ, ಇವನು ಸಂತೋಷ ಕಚಾರಿ ನನ್ನ ಮಕ್ಕಳ. ಎಷ್ಟೋ ಸಲ ನಮಗೆ ಯಾರೋ ಚೆನ್ನಾಗಿದ್ರೆ ನಮಗೆ ಉರಿ ಶುರು ಆಗುತ್ತೆ. ಈ ಅಸೂಯೆ ಇದೆಯಲ್ಲಪ್ಪ, ಅಸೂಯೆ ಅನ್ನೋದು ವಿಷ, ಅದು ನಮ್ಮೊಳಗಿರೋದು, ಅವನೊಳಗೇನೂ ಇಲ್ಲ. ಅದಕ್ಕೆ ವಿಷ ನೀನು ಕುಡಿದು ಅವ್ನು ಸಾಯ್ಬೇಕು ಅಂದ್ರೆ ಹೆಂಗೆ ಅಂತ. ಕೆಲವರಿಗೆ ಸುಮ್ಮನೆ ಇರಕ್ಕಾಗಲ್ಲ. ಈಗ ಯಾರೋ ಬೆಳಗ್ಗೆ ವಾಕಿಂಗ್ ಅಲ್ಲಿ ಸಿಗ್ತಾರೆ ಅಂತ ಇಟ್ಕೊಳ್ಳಿ, ಆನಂದವಾಗಿ ವಾಕಿಂಗ್ ಹೋಗ್ತಾ ಇರ್ತಾರೆ. ನೀವು ನಮಸ್ಕಾರ ಚೆನ್ನಾಗಿದ್ದೀರಾ, ಯಾಕೋ ಸ್ವಲ್ಪ ವೆಯ್ಟ್ ಲಾಸ್ ಅದನ್ನು ಕಾಣಿಸ್ತಾ ಇದ್ರಿ, ಒಂದ್ಸಲ ಡಾಕ್ಟರ್ ತೋರಿಸ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾರೆ. ಅವನ ಪಾಡಿಗೆ ಅವ್ನು ನೆಮ್ಮದಿಯಾಗಿ ವಾಕ್ ಮಾಡ್ತಾ ಇದ್ದ. ಇವನು ಒಂದು ಹುಳ ಬಿಡೋದು ಅಷ್ಟೇ, ಇವನಿಗೆ ಇನ್ನೇನು ಇಲ್ಲ. ನನ್ನ ಮಗ ಬಹಳ ಸಂತೋಷವಾಗಿ ವಾಕ್ ಮಾಡ್ತಾನೆ, ಬಿಡೋಣ ಒಂದು ಹುಳ ಅಂತ. ಯಾರೋ ಮೋಟರ್ ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅವ್ನು ಹಿಂದ್ಗಡೆ ಒಬ್ಬ ಅಂದ್ಬಿಟ್ಟು ಹೋಗ್ತಾನೆ. ಇವನು ಆ ಕಡೆ ಈ ಕಡೆ ಎಲ್ಲ ತಿರ್ಕೊಂಡು ಏನಾಗಿದೆ ಎಲ್ಲಿ ಏನೋ ಯಾವುದೋ